ಹಾಯ್ ಎವ್ರಿವನ್, ಸುಮನ್ ಇಯರ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ಇವತ್ತು ನನಗೆ ತುಂಬ ವಿಶೇಷವಾದ ದಿನ, ಶುಕ್ರವಾರ. ಮತ್ತು ಇನ್ನೊಂದು ವಿಶೇಷ ಏನಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ. 2 ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿದ್ವಿ. ತುಂಬ ಕ್ಯಾನ್ಸಲ್ಗಳೆಲ್ಲ ಆಗಿ ಶೆಡ್ಯೂಲ್ಸ್ಗಳೆಲ್ಲ ಬೇರೆ ಬೇರೆ ಥರ ಚೇಂಜ್ ಆದಮೇಲೆ 1 ತಿಂಗಳು ಮುಂಚೆ VIP ಟಿಕೆಟ್ ಬುಕ್ ಮಾಡಿಬಿಟ್ಟು ಹೊರಡ್ತಾಯಿದ್ದೀವಿ. ನಾನು, ನಮ್ಮ ಹಸ್ಬೆಂಡು, ಮಕ್ಕಳು, ನಮ್ಮ ತಾಯಿ, ನನ್ನ ತಮ್ಮನ ಹೆಂಡತಿ ಅವ್ರಿಗೆಲ್ಲ ಪಿಕ್ ಮಾಡಿಕೊಂಡು ಹೊರಡ್ತಾಯಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ದಾರಿಲಿ ಹೋಗ್ಬೇಕಾದ್ರೆ ಡಿಸ್ಕಸ್ ಮಾಡ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಏನು ಅಂತ ಅಂದರೆ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಾವು ಹೋಗಿದ್ವಿ. ಅವಾಗ 10 ಅವರ್ ಕೂಡ ಹಾಕಿದ್ರು. ನಮಗೆ ತುಂಬ ಡಿಸಪಾಯಿಂಟ್ ಆಗಿ ಹೋಗಿತ್ತು ನನಗಂತೂ. ಯಾಕಂತಂದರೆ ಅಷ್ಟು ಅವರ್ ಒಂದೇ ಕಡೆ ಕೂತಿರ್ಬೇಕಂದ್ರೆ ತುಂಬ ಬೇಜಾರಾಗುತ್ತಲ್ವ. ಸೊ ಅದಕ್ಕೋಸ್ಕರ ಈಗ ನೋಡೋಣ, ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾಯಿದ್ರು ಮ್ಯಾಕ್ಸಿಮಮ್ 30 ಅವರ್ಸು 20 ಅವರ್ಸು ವೆಯ್ಟ್ ಮಾಡಿದ್ಮೇಲೆ ಸಿಗ್ತಾಯಿದೆ ದರ್ಶನ ಅಂತ. ಆದರೆ ಅಷ್ಟು ಹೊತ್ತು ಕಾದೆ ಆದಮೇಲೆ ಬರೀ 5 ಸೆಕೆಂಡ್ಸ್ ಅಷ್ಟೇ ನೋಡೋಕ್ಕಾಗೋದು ದೇವ್ರಿಗೆ. ಅದೊಂದೇ ಬೇಜಾರಿರೋದು. ಯಾಕಂದರೆ ಕಣ್ತುಂಬ ತುಂಬಿಸ್ಕೊಬೇಕು ಅಂತ ಆಸೆ ಇರುತ್ತಲ್ಲ ದೇವ್ರಿಗೆ. ಸೊ ಒಂದು 5 ಸೆಕೆಂಡ್ಸ್ ಅಷ್ಟೇ ಅಲ್ಲ ಟೈಮ್ ಕೊಡೋದು. ಅದು ಒಂದೇ ಡಿಸಪಾಯಿಂಟೆಡು. ಓಕೆ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ನಾವೆಲ್ಲ ಹೊರಟಿದ್ದೀವಿ. ನಾವು ಓದ್ತಾ ಇರೋದು ಇನೋವಾ ಕ್ರಿಸ್ಟಾ. ಡ್ರೈವರ್ ಬಂದ್ಬಿಟ್ಟು ಏಜ್ ಆಗಿದೆ ಅವ್ರಿಗೆ 68 ಇಯರ್ಸು. ಸೊ ನಾವು ಅಂದ್ಕೊಂಡ್ವಿ ಇವರೆಲ್ಲ ಹೆಂಗೆ ಓಡಿಸ್ತಾರೆ ಅಂತ. ಅವ್ರು ತುಂಬ ಚೆನ್ನಾಗಿ ಓಡಿಸಿ ದಾರಿ ಉದ್ದಕ್ಕೂ ನಾವು ಮಾತಾಡ್ಸ್ಕೊಂಡು ಹೋದ್ವಿ, ಎಲ್ಲಿ ನಿದ್ದೆ ಮಾಡಿಬಿಡ್ತಾರೆ ಅಂತ. ಬಟ್ ಅವ್ರು ತುಂಬ, ನಾವೆಲ್ಲ ನಿದ್ದೆ ಮಾಡಿದರು, ಅವ್ರು ಆರಾಮಾಗಿ ಕರ್ಕೊಂಡು ಹೋದರು. ನಮಗೆ ಅದೇ ಒಂಥರ ಖುಷಿ. ಈಗಿನ ಕಾಲದಲ್ಲೂ ಇಷ್ಟು ಏಜ್ ಆಗಿದ್ರೂ ಕಷ್ಟಪಡೋರು ಇದ್ದಾರೆ, ಸ್ವಾಭಿಮಾನವಾಗಿ ಕೆಲಸ ಮಾಡೋರು ಇದ್ದಾರೆ ಅಂತ ಖುಷಿ ಆಯಿತು. ಆಮೇಲೆ ಸರಿ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಮಧ್ಯಾಹ್ನ ನಾವು ಹೊರಟಿದ್ದು ಬಂದುಬಿಟ್ಟು 2 o'clock ಆಯಿತು. ಯಾಕಂದರೆ ನನ್ನ ತಮ್ಮನಿಗೆ ಮೀಟಿಂಗ್ ಇತ್ತು ಅಂತ. ಅದಾದಮೇಲೆ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಾವು ಹೊರಟ್ವಿ. ಆಮೇಲೆ ದಾರಿಲೇ ಊಟ ಎಲ್ಲ ಮುಗಿಸ್ಕೊಂಡು ಸರಿ ಅಂದ್ಬಿಟ್ಟು ಮಾತಾಡ್ಕೊಂಡು ಹೊರಟ್ವಿ ನಾವು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಿರೋದು ನೋಡಿದ್ರೆ ಭಯ ಆಗ್ತಿತ್ತು. ಹೆಂಗಪ್ಪ ರಿಟರ್ನು ನಾವು 3 ಡೇಸ್ಗೆ 2 ಡೇಸ್ಗೆ ಬ್ಯಾಗ್ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಸರಿ ಅಂದ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡು ಹೊರಟಿದ್ವಿ. ತುಂಬ ಚೆನ್ನಾಗಿತ್ತು ಜರ್ನಿ. ಹೋಗಿದ್ದು ನನಗೆ ಗೊತ್ತಾಗಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ರೋಡು, ಹೊಸ ರೋಡಾಗಿದೆ. ತುಂಬ ಪೀಸಾಗಿ ಹೋಗಿದ್ವಿ ನಾವು. ಸೊ ನನ್ನ ತಮ್ಮನ ಹೆಂಡ್ತಿನೂ ನಾನು ಹಿಂದೆ ಫೋಟೋಸ್ಗಳೆಲ್ಲ ಹಿಡ್ಕೊಂಡು ಸ್ವಲ್ಪ ರೇಗಿಸ್ಕೊಂಡು ಹೊರಟ್ವಿ. ತೀರಾ ಹುಡುಕಿ ನೇರ ನೋಡಿ ಸಿಗದೆ ಜಲಕ್ಕೆ ಬರುವೆ. ನನ್ನ ಮಗಳು ಯಾವಾಗ ನೋಡಿದ್ರು ಜರ್ನಿ ಸ್ಟಾರ್ಟ್ ಆದಮೇಲೆ 1 ಕಿಲೋಮೀಟರಿಂದ 5 ಕಿಲೋಮೀಟರ್ಸ್ ಒಳಗಡೆ ಸ್ವಲ್ಪ ಹೊತ್ತು ಆ್ಯಕ್ಟಿವಾಗಿ ಆಟ ಆಡ್ಕೊಂಡಿರ್ತಾಳೆ. ಅದಾದಮೇಲೆ ಮಲ್ಕೊಂಬಿಡ್ತಾಳೆ. ಅವಳು ಒಂಚೂರು ಯಾರಿಗೂ ತೊಂದರೆ ಕೊಡೋಲ್ಲ, ಹೊಟ್ಟೆ ಹಶು ಅಂತಲೂ ಹೇಳಲ್ಲ, ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಆಮೇಲೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಘಾಟ್ ಸೆಕ್ಷನಲ್ಲೆಲ್ಲ ವಾಮಿಟಂಗ್ ಮಾಡಿಬಿಡ್ತಾಳೆ. ಬಟ್ ಈ ಸತಿ ಏನೂ ಮಾಡಿಲ್ಲ. ಸರಿ ಅಂದ್ಬಿಟ್ಟು ಅವಳಿಗೆ ಏನಾದರೂ ಕುಡ್ಸೋಣ ಅಂದ್ಬಿಟ್ಟು ನಾವೆಲ್ಲ ಕಾಫಿ ಕುಡಿದ್ವಿ. ಅವಳು ಬಂದ್ಬಿಟ್ಟು ಹಾಟ್ ಚಾಕ್ಲೇಟು ಕುಡಿದ್ಲು. ಸರಿ ಅಂದ್ಬಿಟ್ಟು ತಿರ್ಗಿ ಹೊರಟ್ವಿ. ಅವಳದು ಸ್ವಲ್ಪ ಪಿಕ್ಕು ನಾಟಿ ಥಿಂಗ್ಸ್ ಎಲ್ಲ ಇಡಿಸ್ಕೊಂಡಿದ್ವಿ. ಅವ್ರ ಮಾಮ ರೇಗಿಸ್ತಾಯಿದ್ರು. ಅವಳು ಆ ಕಡೆ ತಿರುಗಿಸ್ಕೊಂಡು ಮುಖನ ಇದು ಮಾಡ್ತಾಳೆ. ಬಟ್ ಅವಳು ಹಂಗೆ ಸೆನ್ಸಿಟಿವ್ ತುಂಬ. ಅದಾದಮೇಲೆ ಸೈಲೆಂಟು, ಏನೊಂದು ಹಠ ಮಾಡಲ್ಲ, ಕೇಳಲ್ಲ, ಏನೂ ಮಾಡಲ್ಲ, ಸೈಲೆಂಟಾಗಿರ್ತಾಳೆ. ಆಮೇಲೆ ಅವಳು ಕಂಡ್ರೆ ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿ. ಅವಳಿಗೆ ಇದು ಬಂದ್ಬಿಟ್ಟು 2ನೇ ಸತಿಗೆ ಅನಿಸುತ್ತೆ ತಿರುಪತಿ. ಸೊ ಚೆನ್ನಾಗಿತ್ತು. ಆಮೇಲೆ ನಾವು ರೀಚ್ ಆಗಿದ್ದು 7 o'clock ಆಯಿತು. 7 o'clockಗೆ ರೀಚ್ ಆದ್ವಿ. ಹಂಗೂ ಪದ್ಮಾವತಿ ಟೆಂಪಲ್ಗೆ ಇವತ್ತೇ ಹೋಗಬೇಕು ಅಂತ ನಾನು ತುಂಬ ಹಠ ಮಾಡಿದೆ. ಯಾಕಂದರೆ ಶುಕ್ರವಾರ, ಆಷಾಢ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ, ಬನ್ನಿ ಅಂತ. ನಮಗೆ ಆ್ಯಕ್ಚುಲಿ ಅಲ್ಲಿ ಬಂದ್ಬಿಟ್ಟು 8:45ಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಬೇಗ ರೆಡಿ ಆಗಬೇಕು ಅಂದ್ಬಿಟ್ಟು ಬೇಗ ಎಲ್ಲ ಲಗೇಜೆಲ್ಲ ಇಟ್ಬಿಟ್ಟು ಅದಾದಮೇಲೆ ನನ್ನ ತಮ್ಮ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂದ್ಬಿಟ್ಟು ನಾವು ಎಲ್ಲರೂ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಪದ್ಮಾವತಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಬಟ್
ರಶ್ಶು ಬಂದುಬಿಟ್ಟು ಇತ್ತು. ನಾವು ಹಂಗೂ 200 ರುಪೀಸ್ದು ಟಿಕೆಟ್ ತೊಗೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆದರೆ ಡ್ರೈವರ್ ಬಂದುಬಿಟ್ಟು 50 ರುಪೀಸ್ ಕೊಟ್ಟು ಅದೇ ಟೈಮ್ಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದರು. ನಮಗಂತೂ ಕ್ರೇಜಿ ಆಗಿತ್ತು. ಆಮೇಲೆ ಮಳೆ ಬೀಳ್ತಿತ್ತು. ನಾವು ಆಚೆ ಬರೋಷ್ಟು ಸ್ವಲ್ಪ ಸ್ಟಾಪ್ ಆಗಿತ್ತು. ಆಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ತಪ್ಪಿಸ್ಕೊಂಬಿಟ್ಟಿದ್ರು. ಡ್ರೈವರ್ನ ಹುಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು, ಯಾಕಂದರೆ ಫೋನ್ಸೆಲ್ಲ ಇದರಲ್ಲಿ ಕಾರಲ್ಲೇ ಇಟ್ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಎಲ್ಲ ಚೆನ್ನಾಗಿತ್ತು. ತುಂಬ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ, ತುಂಬ ದಿವಸ ಆಗಿತ್ತು. ಏನು ಸೆಕೆ ಅಂತ ಏನಿಲ್ಲ, ವೆದರು ತಣ್ಣಗಿತ್ತು, ಚೆನ್ನಾಗಿತ್ತು. ಆಮೇಲೆ ಹೋಟೆಲ್ಗೆ ಬಂದು ತಿರ್ಗಿ ಅಲ್ಲಿ ಡಿನ್ನರ್ ಮುಗಿಸಿದ್ವಿ. ಡಿನ್ನರಲ್ಲಿ ನಾವು ಏನೇನು ತಿಂದ್ವಿ ಅಂದರೆ ಅದು ನಾನು ಫೋಟೋ ಇಟ್ಕೊಳಕ್ಕಾಗಿಲ್ಲ. ಪರೋಟ, ಅದಾದಮೇಲೆ ದಾಲ್ ಕಿಚಡಿ, ಅಲ್ಲಿ ಪಪ್ಪು ಸಾರು ತುಂಬ ಚೆನ್ನಾಗಿರುತ್ತೆ. ಪಪ್ಪು ಮತ್ತು ರೈಸ್ ತೊಗೊಂಡ್ವಿ. ಅದಾದಮೇಲೆ ಪುಲ್ಕ ತೊಗೊಂಡಿದ್ವಿ, ಕಾಜು ಕಟ್ಲೆ, ಇದೆಲ್ಲ ತುಂಬ ಸೂಪರಾಗಿತ್ತು. ಸರಿ ಅಂದ್ಬಿಟ್ಟು ನನ್ನ ರೂಮಿಂದ ವ್ಯೂಸ್ ಕಾಣಿಸ್ತಿತ್ತು. ತಿರುಪತಿ ಮೇಲೆ ಬೆಟ್ಟದ ಮೇಲಿರೋ ನಾಮಾನೂ ಕಾಣಿಸ್ತಿತ್ತು. ಅದನ್ನ ಝೂಮ್ ಮಾಡಿದೆ. ನನ್ನ ಕ್ಯಾಮ್ರಾ ಏನಷ್ಟು ಚೆನ್ನಾಗಿಲ್ಲ. ಸರಿ ಅಂದ್ಬಿಟ್ಟು ತಿರ್ಗಾ ಬೆಳಗ್ಗೆ ಬಂದುಬಿಟ್ಟು ನಾವು ಬೆಟ್ಟ ಹತ್ತಬೇಕಾಗಿರೋದು 5 ಗಂಟೆಗೆ. ಸೊ ನಾನು ಮಲಗಿದ್ದೆ 1 ಗಂಟೆಗೆ, ಅಲಾರಾಮ್ ಇಟ್ಟೆ 3 ಗಂಟೆಗೆ, ಆದರೆ ಎದ್ದಿದ್ದು 4 ಗಂಟೆಗೆ. ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ ಮತ್ತು ನನ್ನ ತಮ್ಮನ ಹೆಂಡತಿ. ಆದರೆ ನಾನು ಯಾವತ್ತೂ ಈ ಥರ ಬೆಟ್ಟ ಹತ್ತಿರಲಿಲ್ಲ. ಈ ಸತಿಗೆ ಹತ್ತುತ್ತಾ ಇರೋದು ಅಂದ್ಬಿಟ್ಟು ಕೇಳ್ಕೊಂಡಿದ್ದೆ ನಾನು, ಏನಾದರೂ ನನ್ನದು ಸಕ್ಸಸ್ ಏನಾದರೂ ಆದರೆ ಹತ್ತುತ್ತೀನಿ ಅಂತ. ಬಟ್ ದೇವರು ಹತ್ತ ಮೇಲಾದರೂ ಒಳ್ಳೇದು ಮಾಡುತ್ತೆ ಅಂದ್ಬಿಟ್ಟೆ ನಾನು ಪ್ಲ್ಯಾನಿಂಗಲ್ಲಿ ಇದ್ದಿದ್ದು. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ವಿ. ನಮ್ಮ ಮನೆಯವರು ಅಲ್ಲಿ ಏನೇನು ಮಾಡ್ತಾರೋ ಅದೆಲ್ಲ ಮಾಡ್ತಿದ್ರು. ಯಾಕಂದರೆ ಅವರು ಆಗಾಗ ಹೋಗ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ, ತಿರುಪತಿ ಬೆಟ್ಟ ಹತ್ತುತ್ತಾ ಇರ್ತಾರೆ. ಅವ್ರಿಗೆ ಪ್ರಾಕ್ಟೀಸ್ ಆಗಿ ಹೋಗಿದೆ. ನನಗಂತೂ ಇದು ಫಸ್ಟ್ ಟೈಮು. ಯಾಕಂದರೆ 3500 ಸ್ಟೆಪ್ಸು ಇಡೋದು ಸುಮ್ಮನೆ ಅಲ್ಲ. ಆಮೇಲೆ ನಾನು ನೋಡಿದೆ, ತುಂಬ ಏಜ್ ಆದವರು ಹತ್ತೋರಿದ್ದಾರೆ. ನಾನು ದಾರಿ ಉದ್ದಕ್ಕೂ ನೋಡ್ಕೊಂಡು ಹೋಗ್ತಿದ್ದೆ. ಅರ್ಶಿನ ಕುಂಕುಮದ್ದು ಪಾಪ ಎಲ್ಲರೂ ಇಟ್ಟು ಸ್ಟೆಪ್ಸು ಹತ್ತುತ್ತಾ ಇದ್ದರೆ ನನಗೆ ಶಾಕ್ ಆಗ್ತಿತ್ತು. ಯಾಕಂದರೆ ನಾವು ನಾರ್ಮಲಾಗಿ ನಡ್ಕೊಂಡು ಹೋಗೋಕ್ಕೆ ಇಷ್ಟು ಸುಸ್ತು ಪಡ್ತಾಯಿದ್ದೀವಿ. ಬಟ್ ಅವರು ಬಗ್ಗಿ ಕರ್ಪೂರ ಅಂಟಿಸೋರು, ಅರ್ಶಿನ ಕುಂಕುಮ ಇಡೋರು, ಮಕ್ಳಿಗಂತೂ ಹೇಳ್ಕೊಂಡು ಹೋಗ್ತಾಯಿದ್ರು. ಒಬ್ಬೊಬ್ಬರು ನೋಡ್ತಾಯಿದ್ವಿ ನಾವು. ಆಮೇಲೆ ಒಂದೊಂದು ಮಕ್ಕಳು ಫಸ್ಟು ರನ್ನಿಂಗ್ ರೇಸ್ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದೆ ಒಂದೇ ಒಂದು ಹತ್ತಬೇಕಾದ್ರೆ ಸ್ಪೀಡಾಗಿ ಹೋಗೋದು ಬೇಡ, ಆಲ್ಮೋಸ್ಟ್ ನಾರ್ಮಲಾಗಿ ಹೋಗೋಣ ಅಂತ. ನನಗೆ 100-200 ಸ್ಟೆಪ್ಸ್ಗಳಿಗೆಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಥರ ಒಂಥರ ಫುಲ್ಲು ಸುಸ್ತಾಗೋ ಥರ ಆಗ್ತಿತ್ತು. ನಮ್ಮ ಹಸ್ಬೆಂಡ್ ಅಂತೂ ನನಗೆ ಇನ್ನು 100 ಸ್ಟೆಪ್ಸ್ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದರು. ಬಟ್ ಯಾರಾದರೂ ಹಿಂಗೆ ಹೇಳ್ಕೊಂಡು ಹೋದರೆ ಸಾಕಪ್ಪ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಅವಾಗ ಅಂದ್ಕೊಂಡೆ, ತಿರುಪತಿದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು. ತಿರುಪತಿಲಿ ಕೈ ಹೇಳ್ಕೊಂಡು ಹೋಗುತ್ತಲ್ವ ಆ ದೇವರು, ಆ ಥರ ಹೇಳ್ಕೊಂಡು ಹೋಗೋರು ಯಾರು ಇದ್ದರೆ ಸಾಕಪ್ಪ ಅಂತ ಅಂದ್ಕೊಂಡು ಹೋಗ್ತಾರೆ. ನಮ್ಮ ಹಸ್ಬೆಂಡ್ ನನ್ನ ಬಿಟ್ಟು ಮುಂದೆ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಅದಾದಮೇಲೆ ನೋಡಿದ್ರೆ ನಮ್ಮ ಹಸ್ಬೆಂಡೇ ನನ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋದರು. ನಾನು ಅವಾಗ ಹೇಳಿದೆ, ನಾನು ಅಂದ್ಕೊತಾ ಇದ್ದೆ ತಿರುಪತಿ ವೆಂಕಟರಮಣ ಸ್ವಾಮಿ ಬಂದು ಕೈ ಹಿಡ್ಕೊಂಡು ಹೋದರೆ ಸಾಕಪ್ಪ, ಹಂಗೆ ಅನಿಸ್ಬಿಟ್ಟಿತ್ತು, ಸುಸ್ತಾಗಿ ಹೋಗಿತ್ತು. ನೋಡಿ ಕರ್ಪೂರಗಳು ಅಂಟಿಸ್ಕೊಂಡು ಹೋಗ್ತಿದ್ರು. ನಿಜವಾಗ್ಲೂ ಇದೆಲ್ಲ ನೋಡಿದ್ರೆ ಒಂಥರ ದೇವ್ರ ಮೇಲೆ ಎಷ್ಟು ಜನ ಭಕ್ತರಿದ್ದಾರೆ ಅಪ್ಪ ಅಂತ ಅನಿಸ್ಬಿಡ್ತು. ಯಾಕಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲೇಬೇಕು ದೇವರು. ಯಾಕಂದರೆ ನಮಗೂ ಒಳ್ಳೇದಾಗ್ಲಪ್ಪ ಅಂತಲೇ ಕೇಳ್ಕೊಳ್ಳೋದು. ಯಾಕಂದರೆ ನೋಡಿ, ಒಂದೊಂದು ಸ್ಟೆಪ್ಸಲ್ಲೂ ಇಟ್ಕೊಂಡು ಹೋಗೋದು ಎಷ್ಟು ಗೊತ್ತಾ ಕಷ್ಟ ಇರುತ್ತೆ. ಬಟ್ ಅವರೆಲ್ಲ ಅದೆಲ್ಲ ಬ್ಯಾಗ್ಗಳು ಇಟ್ಕೊಂಡು, ನಾನಂತೂ ಯಾವುದೂ ಕ್ಯಾರಿ ಮಾಡಿರಲಿಲ್ಲ, ಬರೀ ಮೊಬೈಲ್ ಒಂದು ಕ್ಯಾರಿ ಮಾಡಿದ್ದೆ ಅಷ್ಟೇ, ಯಾಕಂದರೆ ಭಾರ ಆಗಬಾರ್ದು ಅಂತ. ಬಟ್ ಅವರೆಲ್ಲ ಕರ್ಪೂರ, ಬ್ಯಾಗ್ಸು, ಲಗೇಜ್ಗಳು, ಆಮೇಲೆ ಹಾಡು ಹೇಳ್ಕೊಂಡು ಹೋಗೋರು, ಮಕ್ಳುಗಳೂ ಅಷ್ಟೇ ಆಟ ಆಡ್ಕೊಂಡು ಹೋಗೋರು. ದಾರಿ ಉದ್ದಕ್ಕೂ ಚಿರತೆ ಭಯ ಒಂದಿತ್ತು ನಮಗೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲೂ ಟಿ ವಿಲೆಲ್ಲ ತೋರಿಸ್ತಿದ್ರಲ್ಲ, ಚಿರತೆ ಭಯ ಇತ್ತು. ಸಿಗುತ್ತಪ್ಪ, ಕಾಣಿಸುತ್ತಾ ಅಂತ. ಆ್ಯಕ್ಚುಲಿ ನಾವು ನೆನ್ನೆನೇ ಹತ್ತಬೇಕಾಗಿತ್ತು. ರಾತ್ರಿ ಲೇಟ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ಲ, ಸೊ ಅದಕ್ಕೋಸ್ಕರ ಹತ್ತಿಲ್ಲ. ನಾನು ನೋಡಿ ಎಷ್ಟು ಟಯರ್ಡಾಗಿ ಹೋಗಿದ್ದೀನಿ. ಸರಿ ಅಂದ್ಬಿಟ್ಟು ಮುಂದೆ ಅವ್ರದ್ದೆಲ್ಲ ನೋಡಿಕೊಂಡು ನಾನು ಮೋಟಿವೇಶನ್ ನೋಡ್ಕೊಂಡು ಹೋಗ್ತಾಯಿದ್ದೆ. ಬಟ್ 50ಗೆ ಸುಸ್ತು, ತಿರ್ಗಿ 100ಗೆ ಸುಸ್ತು ಮಾಡ್ಕೊಂಡು ಕೂತ್ಕೊತಾ ಇದ್ದೆ. ದೇವ್ರಿಗೆ ಅದೇ ಅಂದ್ಕೊಂಡೆ, ನೆಕ್ಸ್ಟ್ ವರ್ಷದಿಂದ ನಾನು ಬರೋಕ್ಕಾಗಲ್ಲಪ್ಪ, ಯಾಕಂದರೆ ತುಂಬ ಕಷ್ಟ ಇದೆ ಅಂತ. ಸುಮ್ಮನೆ ಹರಕೆ ಹೊತ್ಕೊಳ್ಳೋದಲ್ಲ ಅಂತ ನಮ್ಮ ಹಸ್ಬೆಂಡ್ ನನ್ನ ಬೈತಾಯಿದ್ರು. ಹರಕೆ ಹೊತ್ಕೊಂಡ್ಬಿಡ್ತೀಯ, ಮಾಡಲ್ಲ ಅಂತ ಬೈತಾಯಿದ್ರು. ಓಕೆ ಫೈನ್ ಅಂದ್ಬಿಟ್ಟು. ಆದರೆ ಒಂದು ಮಾತ್ರ 200 ಸ್ಟೆಪ್ಸ್ಗೆ ಮತ್ತು 100 ಸ್ಟೆಪ್ಸ್ಗೆಲ್ಲ ಒಂದೊಂದು ದೇವರಿತ್ತು. ಅದಾದಮೇಲೆ ನೋಡಿ, ನಮಗೆ ಹನುಮಂತನ ದರ್ಶನ ಆಯಿತು. ಅದಾದಮೇಲೆ
ವರಾಹ ಸ್ವಾಮಿದು ದರ್ಶನವೂ ಆಯಿತು. ಹೋಗ್ತಾ ಹೋಗ್ತಾ ಡಿಯರ್ ನೋಡಿದ್ವಿ, ಒಂದೊಂದೇ ಅನಿಮಲ್ಸ್ಗಳೆಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಸೊ ನಮಗಂತೂ ತುಂಬ ಒಂಥರ ಎಲ್ಲ ದೇವ್ರದ್ದು ನನಗೆ ರೂಪ ಕಾಣಿಸ್ತಿದೆ ಅಂತ ಖುಷಿಯಾಗಿ ಹೋಗ್ತಿದ್ದೆ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಬ್ಬರು ಲೇಡಿದು ನೋಡಿದ್ದೆ, ಅವರು ಬಂದುಬಿಟ್ಟು ದೇವ್ರಿಗೆ ಕುಂಕುಮ ಇಟ್ಟರು ವರಾಹ ಸ್ವಾಮಿಗೆ. ಸೊ ಅದಕ್ಕೋಸ್ಕರ ನಾನು ಟಚ್ ಮಾಡಿಬಿಡ್ತೀನಿ ಅಂತ ನಾನು ಹಿಂದಿನೇ ನಮ್ಮ ಹಸ್ಬೆಂಡು ಇದ್ದರು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲದೆಡೆಗೆ ಬಿದಡುಂದ ಮಾಗೆ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಯಾರು ಕದಂಬರ ಕಡೆಯವರು. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಸ್ಟೆಪ್ಸ್ ಹತ್ಬೇಕಂತ ಅಂದರು ಕ್ರೇಜಿ. ಯಾಕಂತಂದರೆ ನನಗೆ ಅಲ್ಲೆಲ್ಲ ಕಾಣಿಸ್ಬೇಕಾದ್ರೆ ಅರ್ಶಿನ ಕುಂಕುಮ ಎಲ್ಲ ಸ್ವಲ್ಪ ಇದು ಫುಲ್ಲು ಅರ್ಶಿನ ಕುಂಕುಮ ಮೆಟ್ಲೆ ಅನ್ಬೇಕು, ಆ ಥರ ಅಷ್ಟು ಅರ್ಶಿನ ಕುಂಕುಮ ಹಂಚಿದ್ರು. ಅದಾದಮೇಲೆ ನಾನು ತಿರ್ಗಾ ಇದು ಹತ್ಬೇಕಾ ಅಂತ ಅಷ್ಟು ದೂರದಿಂದನೇ ಹೇಳ್ತಾಯಿದ್ದೆ, ಏನಿಲ್ಲ ಅಂತ. ಅದಾದಮೇಲೆ ಒಳಗಡೆ ಬಂದು ನೋಡ್ತೀನಿ ಅಂಬೆಗಾಲಲ್ಲಿ ಹತ್ತುತ್ತಾ ಇದ್ದಾರೆ ಜನ. ನನಗೆ ಅಂತೂ ಒಂಥರ ಹೆಂಗಪ್ಪ ಅಂತ ನಮ್ಮ ಹಸ್ಬೆಂಡಂಗೂ ನಾನು ಹತ್ತಲ್ಲ ಅಂದರೆ ಆಗಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಬಟ್ ಏಜ್ ಆದವರೆಲ್ಲ ಹತ್ತುತ್ತಾಯಿದ್ರು, ಮಕ್ಕಳೆಲ್ಲ ಹತ್ತುತ್ತಾಯಿದ್ರು, ಅವ್ರದ್ದೇ ನಮಗೆ ಮೋಟಿವೇಶನ್ನು. ಸೊ ನಾನು ಅದೆಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ನೋಡಿ ಒಬ್ಬೊಬ್ಬರೇ ಅಂಬೆಗಾಲು, ಎಷ್ಟೊಂದು ಜನ ಅಂಬೆಗಾಲು ಹತ್ತುತ್ತಾ ಇದ್ದಾರೆ. ನಾವು ಒಂದು ದಿವಸ ತೊಗೊತೀವಿ ಸುಧಾರಿಸ್ಕೊಳ್ಳೋಕ್ಕೆ, ಬಟ್ ಅವರೆಲ್ಲ ಅಲ್ಲೂ ಹತ್ತಿ ತಿರ್ಗಾ ಅಂಬೆಗಾಲು ಹಂಚ್ಕೊಂಡು ಅರ್ಶಿನ ಕುಂಕುಮ ನೋಡಿ ಸ್ಟೆಪ್ಪನ್ನು ಕ್ಲಿಯರಾಗಿ ಹಾಕ್ಕೊಂಡು ಹೋಗ್ತಿದ್ರು ಅವರು. ಅದೆಲ್ಲ ನೋಡ್ತಾ ಇದ್ದೆ ನಾನು. ಯಾಕಂತಂದರೆ ದೇವ್ರುಗಳಿಗೆ ಒಬ್ಬೊಬ್ಬರು ನಂಬೋದಲ್ಲ, ಪ್ರತಿಯೊಬ್ಬರು ನಂಬಿರ್ತಾರೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನೇ ಆದ್ರೂ ದೇವ್ರನ್ನ ವರ್ಷಕ್ಕೊಂದು ಸತಿ ಯಾರು ನೋಡಲೇಬೇಕು ಅಂತ ಅಂದ್ಕೊಂಡು ಬಂದಿರ್ತಾರೆ. ನನ್ನ ಥರನೇ ಎಷ್ಟೊಂದು ಜನ ಅಂದ್ಬಿಟ್ಟು ಹಂಗೋ 3000 ಸ್ಟೆಪ್ಸ್ನ ಕ್ಲಿಯರ್ ಮಾಡಿಬಿಟ್ಟು ತಿರ್ಗಾ ಒಂದೊಂದೇ ಪ್ರಾಣಿದು ದರ್ಶನಗಳಾಗ್ತಿತ್ತು, ನೋಡ್ಕೊಂಡು ಹೋದ್ವಿ ನಾವು. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿ ಆಲ್ರೆಡಿ ಒಂದು ರೂಮ್ ಮಾಡಿದರು ನಮ್ಮ ಹಸ್ಬೆಂಡು, ಅಲ್ಲಿ ಕರ್ನಾಟಕ ಅದು ಯಾವುದೋ ಮಾಡಿದರು. ಸರಿ ಅಂದ್ಬಿಟ್ಟು ಅಲ್ಲಿ ಬೋರ್ಡೆಲ್ಲ ಹೊಡ್ಕೊಂಡು ಬಂದರು. ಆಮೇಲೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡಿದ್ದೇನೆ. ತಿರುಪತಿಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಮಗೆ ಅಂತೂ ತಿರುಪತಿಲಿ ದರ್ಶನ ಆಗಿದ್ದು ಎಷ್ಟು ಗಂಟೆ ಅಂದರೆ, ನಾವು ಹೋಗಿದ್ದು 2 ಗಂಟೆಗೆ ಎಂಟ್ರಿ ಆಗಿದ್ದು. ರಾತ್ರಿ ಬರಬೇಕಾದ್ರೆ 10 ಗಂಟೆ ಆಗಿತ್ತು. 7 ಅವರ್ ನಮಗೆ ಸ್ಟಕ್ ಮಾಡಾಕ್ಬಿಟ್ಟಿದ್ರು. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಸಾಂಬಾರು ರೈಸ್ ಒಂದು ಮಾಡ್ತಾರೆ, ಅದೊಂದು ಪ್ರಸಾದ ಕೊಟ್ಟಿದ್ದರು, ಉಪ್ಮಾ ಕೊಡ್ತಾಯಿದ್ರು. ಸೊ ಸಾಂಬಾರು ರೈಸ್ ತಿಂದ್ಬಿಟ್ಟು ಆಮೇಲೆ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರನ್ನೂ ನೋಡಿದೆ. ಅದಾದಮೇಲೆ 10 ಗಂಟೆ ಆಗಿದೆ, ಕೆಳಗಡೆ ಹೊರಟೋಗೋಣ ರೂಮ್ಗೆ ಅಂದ್ಬಿಟ್ಟು ಕೆಳಗಡೆ ಹೊರಟು ಬಂದಿದ್ದೇನೆ. ಸರಿ ಅಂದ್ಬಿಟ್ಟು ನೈಟ್ ಅಲ್ಲೇ ಸ್ಟೇ ಮಾಡಿಬಿಟ್ಟು ಸರಿ ಎಲ್ಲ ಟಯರ್ಡ್ ಆಗಿದ್ವಿ. ಊಟ ಮುಗಿಸ್ಕೊಂಡು ಸರಿ ನಾಳೆ ಬೆಳಗ್ಗೆ ಇನ್ನೂ ಸ್ವಲ್ಪ ಸುತ್ತಮುತ್ತ ದೇವಸ್ಥಾನ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಟೈಮ್ ಆಗೋಗಿತ್ತು, ಟಯರ್ಡ್ ಆಗೋಗಿತ್ತು. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಬೆಂಗಳೂರಿಗೆ ಹೊರಟ್ವಿ. ಆಮೇಲೆ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದು. ಎಷ್ಟು ಅಪ್ಡೇಟ್ ಆಗಿದೆ ಅಂದರೆ ಅಷ್ಟು ಅಪ್ಡೇಟ್ ಆಗಿದೆ. ಬೆಟ್ಟದಿಂದ ನೋಡಬೇಕಾದ್ರೆ ಕಲರ್ಫುಲ್ಲು ಲೈಟಿಂಗ್ಸ್ಗಳೆಲ್ಲ ಇತ್ತು. ಸೊ ತುಂಬ ಖುಷಿಯಾಯಿತು. ಇದೇ ಥರ ವರ್ಷವೂ ಬರ್ತಾಯಿರ್ತೀನಿ ಅಂತ ಹೇಳಿಬಿಟ್ಟು ದಾರಿಲಿ ಬರಬೇಕಾದ್ರೆ ಫುಲ್ಲು ಒಂದು ಸ್ವಲ್ಪ ರೆಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಗುಂಡು ಹೊಡ್ಕೊಂಡಿರೋದಕ್ಕೆ. ಆಮೇಲೆ ಬೆಟ್ಟದ ಮೇಲೆ ತಿರುಪತಿದು ಫೇಸ್ ಕಾಣಿಸುತ್ತೆ.
ಗೋವಿಂದ ಎಲ್ಲಪ್ಪ ಇದೆಯಪ್ಪ ಅಂತ ದಾರಿ ಉದ್ದಕ್ಕೂ ನಾನು ಬೆಟ್ಟ ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಕಾಣಿಸ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಕಣ್ಣು ತುಂಬ ತುಂಬಿಸ್ಕೊಂಡೆ ಅದು ನೋಡಿಬಿಟ್ಟು. ಅದಾದಮೇಲೆ ಆನ್ ದ ವೇ ನಾನು ನಮ್ಮ ಹಸ್ಬೆಂಡು ಎಲ್ಲ ನಿಂತ್ಕೊಂಡು ಒಂದು ಆಕ್ಸಿಡೆಂಟ್ ಬೇರೆ ನೋಡಿದ್ವಿ. ಒಂಥರ ಬೇಜಾರಾಗಿ ಹೋಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಇವರೆಲ್ಲ ಮಲ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಅಲ್ಲಿ ಇಲ್ಲಿ ಹಾಕ್ಕೊಂಡು ನಾವು ಟೀ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೊರಟು ಬಂದ್ವಿ ಬೆಂಗಳೂರಿಗೆ. ನಾನು ಹೇಳೋದು ವರ್ಷ ತಿರುಪತಿಗೆ ಹೋಗಿಲ್ಲ ಅಂದರೆ ಸಮಾಧಾನ ಇಲ್ಲ ನಮಗಂತೂ. ಲಾಸ್ಟ್ ವರ್ಷ ಹೋಗೋಕ್ಕಾಗಿಲ್ಲ, ಬಟ್ ಈ ವರ್ಷ ಹೋದ್ವಿ, ತುಂಬ ಚೆನ್ನಾಗಾಯಿತು. ಬಟ್ ದರ್ಶನ ಬಂದ್ಬಿಟ್ಟು ಲೇಟಾಗಿದ್ದು. ಆಮೇಲೆ 300 ರೂಪೀಸ್ ಕೊಟ್ಟಾದ್ಮೇಲೆ ಇಷ್ಟು ಲೇಟ್ ಆಯಿತು, ಅದೊಂದೇ ಬೇಜಾರಿರೋದು. ಬಟ್ ಅದರ್ವೈಸ್ ಓಕೆ. ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಮೈಂಡ್ಸೆಟ್ಟಲ್ಲಿತ್ತು ನಮಗೆ, ಯಾಕಂದರೆ ಬೇಗ ದರ್ಶನ ಆಗೋ ಥರ. ಆಮೇಲೆ ಹೊರಟು ಬಂದ್ವಿ. ಬಟ್ ಆಕ್ಸಿಡೆಂಟ್ ಆಗಿದ್ದು ನನಗೆ ರಾತ್ರಿ ಆದರೂ ನಿದ್ದೆ ಬರ್ತಿರ್ಲಿಲ್ಲ, ಆ ಥರ ಆಕ್ಸಿಡೆಂಟ್ ಆಗಿತ್ತು. ಟ್ಯಾಕ್ಟರು ಬೈಕೊಂದು ಹೊಡ್ದು ಕಾರ್ಗಳು ಒಂದು 4 ಜನಕ್ಕೆ ಏಟಾಗಿತ್ತು. ಸರಿ ಅಂದ್ಬಿಟ್ಟು ಟೂ ವೀಲರ್ಸೆಲ್ಲ ಒಳ್ಳೆ ರೈಡ್ಗಳ ಥರ ಮಧ್ಯದಲ್ಲಿ ರೈಟ್ ಸೈಡೇ ಬರ್ತಿದ್ರು, ಲೆಫ್ಟ್ ಸೈಡಲ್ಲಿ ಹೇಳಿದ್ರೆ. ಆಮೇಲೆ ಬೆಟ್ಟದ ಮೇಲೆ ಬಂದುಬಿಟ್ಟು ಇನ್ನೊಂದೇನೆಂದರೆ ಪ್ಲಾಸ್ಟಿಕ್ ಪೇಪರ್ಸ್ ಎಲ್ಲ ಹಾಕಬೇಡಿ, ಪಾಪ ಅನಿಮಲ್ಸ್ಗಳಿಗೆಲ್ಲ ತೊಂದರೆ ಆಗುತ್ತೆ, ಅಲ್ಲೆಲ್ಲ ಫೀಡ್ ಮಾಡಬೇಡಿ, ಅದಕ್ಕೆ ಚಿರತೆಗಳೆಲ್ಲ ಬರೋದು, ಅಲ್ಲಿ ಡಿಯರ್ಸ್ ಎಲ್ಲ ಇರುತ್ತೆ ಅಂತ. ದಯವಿಟ್ಟು ನೀವೇನೋ ತಿನ್ಬೇಕಾದ್ರೂ ನೀವೇ ತಿನ್ನಿ, ಅಲ್ಲೆಲ್ಲ ಇದು ಮಾಡಬೇಡಿ, ನಾನ್ ವೆಜ್ ಎಲ್ಲ ತಿನ್ನಬೇಡಿ. ಯಾಕಂತ ಅಂದರೆ ತಿರುಪತಿ ಬೆಟ್ಟ ಬಂದುಬಿಟ್ಟು ಶ್ರೇಷ್ಠವಾದ ದೇವರು. ದಯವಿಟ್ಟು ನೀವೇನೇ ಮಾಡಬೇಕಂದ್ರೂ ಮಡಿಯಿಂದ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಅದಾದಮೇಲೆ ತಿರುಪತಿ ಲಡ್ಡು ಹೋಗಿ ಯಾವಾಗ ಮನೇಲಿ ತಿಂತೀನೋ ಪೂಜೆ ಮಾಡಿಬಿಟ್ಟು ಅಂತ ವೆಯ್ಟ್ ಮಾಡ್ಕೊಂಡಿದ್ದೆ ನಾನು. ನನ್ನ ವೀಡಿಯೋಸ್ ಇದೇ ಥರ ಎಲ್ಲರೂ ನೋಡ್ತಾರೆ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡ್ತಾರೆ. ನಾನು ತುಂಬ ದಿವಸದಿಂದ ಮಾಡೋಕ್ಕಾಗಿಲ್ಲ ವೀಡಿಯೋ, ಯಾಕಂದರೆ ಸ್ವಲ್ಪ ಯಾಕೋ ಮೈಂಡ್ ಸರಿಗಿರಲಿಲ್ಲ, ಆಮೇಲೆ ಆರೋಗ್ಯ ಸರಿಗಿರಲಿಲ್ಲ. ಹಂಗೆ ದಾರಿಲಿ ಊಟ ಮುಗಿಸ್ಕೊಂಡು ಲಡ್ಡು ಸಿಕ್ಕಿದ್ದೆ, ಮನೆಗೆ ಹೋಗಿ ಪೂಜೆ ಮಾಡಿದೆ. ಥ್ಯಾಂಕ್ ಯು.